ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಾಡಿ ಹಾಳಾಗಿರೋದನ್ನು ಚೆಕ್ ಮಾಡ್ತಾ ಡ್ರೈವರ್ ಇರಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಬರಬೇಕಲ್ವಾ. ಇಲ್ಲಿ ಬಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ನಮ್ಮ ಟೈಮ್ ವೇಸ್ಟ್ ಆಗಲ್ವಾ ಅಂತಾಳೆ ಶ್ರೇಷ್ಠ. ಮೇಡಮ್, ಮನುಷ್ಯರೇ ನಮ್ಮ ಮಾತನ್ನು ಕೇಳಲ್ಲ, ಇನ್ನು ಗಾಡಿ ನಮ್ಮ ಮಾತು ಕೇಳುತ್ತಾ? ನಾನು ಬರಬೇಕಾದ್ರೆ ಚೆಕ್ ಮಾಡಿದ್ದೆ, ಎಲ್ಲ ಸರಿ ಇತ್ತು, ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಾಗುತ್ತೆ ಅಂತಾನೆ ಡ್ರೈವರ್. ಆಗ ಕಂಟಿ ಮತ್ತು ಮಹಿ ಇಬ್ಬರು ಬೈಕಲ್ಲಿ ಬಂದು ನಾವು ಸರಿ ಮಾಡ್ತೀವಿ ಅಂತ ಗಾಡಿನ ಸರಿ ಮಾಡಿ, ಅದು ಫ್ಯೂಸ್ ಪ್ರಾಬ್ಲಮ್ ಇದೆ ಅನಿಸುತ್ತೆ, ವಯರ್ ಸ್ವಲ್ಪ ಲೂಸ್ ಆಗಿದೆ, ಅದಕ್ಕೆ ಆಫ್ ಆಗ್ತಿರೋದು, ಈಗ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇನ್ನೂ ಮುಂದೆ ಹೋದರೆ ನನ್ನ ಫ್ರೆಂಡಿದು ಒಂದು ಗ್ಯಾರೇಜ್ ಇದೆ, ನಾನು ಅವನಿಗೆ ಫೋನ್ ಮಾಡಿ ಹೇಳ್ತೀನಿ, ಅವನು ಸರಿ ಮಾಡಿಕೊಡ್ತಾನೆ ಅಂತಾನೆ ಕಂಟಿ. ಸರಿ ಬಾಸ್ ಅಂತಾರೆ ಡ್ರೈವರ್. ನಿಮ್ಮಿಂದ ತುಂಬಾ ಉಪಕಾರ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಭಾಗ್ಯ. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಬೇಡ ಅಕ್ಕ, ನಿಮ್ಮನ್ನೆಲ್ಲ ನೋಡುವಾಗ ನಮಗೆ ನಮ್ಮ ಫ್ಯಾಮಿಲಿ ನೆನಪಾಯಿತು ಅಂತಾನೆ ಮಹಿ. ಓಹ್, ನಿಮ್ಮ ಫ್ಯಾಮಿಲಿನಲ್ಲೂ ಇಷ್ಟು ಜನ ಇದ್ದಾರಾ? ಅಯ್ಯಯ್ಯೋ ಸಾರಿ, ನಾನೇನಾದರೂ ತಪ್ಪು ಮಾತಾಡಿದ್ನಾ ಅಂತಾಳೆ ಭಾಗ್ಯ. ನಿಮ್ಮ ಫ್ಯಾಮಿಲಿನಲ್ಲೂ ಜನ ಇದ್ದಾರಾ ಅಂದ್ರಲ್ಲ, ಅದಕ್ಕೆ ಇಮೋಷ್ನಲ್ ಆದೆ. ನಮ್ಮ ಮನೆಯಲ್ಲೂ ಇಷ್ಟು ಜನ ಇಲ್ಲ, ನಾವು 4 ಜನ ಗಂಡು ಮಕ್ಕಳು ಮಾತ್ರ ಇರೋದು. ಒಬ್ಬ ಅಪ್ಪ ಇದ್ದಾನೆ, ಅವನು ಇದ್ದು ಇಲ್ದಂಗೆ. ನಮ್ಗೆ ಯಾರಿಗೂ ಅಮ್ಮ ಇಲ್ಲ, ನಮಗೆ ಫ್ಯಾಮಿಲಿ ಅಂತಿಲ್ಲ, ನಮಗೆ 4 ಜನನೇ, ನಮಗೆ ನಾವೇ ಇಲ್ಲ ಅಂತಾನೆ ಮಹಿ. ಅಯ್ಯೋ ಹಾಗೆಲ್ಲ ಅಂದ್ಕೋಬೇಡಿ, ನಿಮಗೆ ಅಂತ ನಾವೆಲ್ಲರೂ ಇದ್ದೀವಿ ಅಂತಾಳೆ ಭಾಗ್ಯ. ಆಗ ಮಹಿ ಏನೋ ಹೇಳೋಕೆ ಹೊರಟಾಗ ಕಂಟಿ ತಡೆದು, ಇದೆಲ್ಲ ಬೇಕಾ ಡ್ರೈವರ್ ಅಣ್ಣ, ನೀವು ಹೊರಡಿ ಅಂತಾನೆ. ಥ್ಯಾಂಕ್ ಯು, ಎಷ್ಟಾಯಿತು ಹೇಳಿ ಅಂತಾನೆ ಆದಿ. ಅದೆಲ್ಲ ಬೇಡ, ನಾವೆಲ್ಲ ಒಂದೇ ಫ್ಯಾಮಿಲಿಯವರಲ್ವಾ, ಮತ್ತೆ ದುಡ್ಡು ಯಾಕೆ ಅಂತಾನೆ ಮಹಿ. ಕಾಮತ್ ಬಿಸ್ನೆಸ್ ವೆಂಚರ್ ಅಂತ ನನ್ನದೊಂದು ದೊಡ್ಡ ಬಿಸ್ನೆಸ್ ವೆಂಚರ್ ಇದೆ, ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕಾರ್ಡನ್ನು ಕೊಡ್ತಾನೆ ಆದಿ. ನಿಜ ಹೇಳಬೇಕು ಅಂದರೆ ನಿಮ್ಮದು ಅಕ್ಕನ ಜೋಡಿ ಚೆನ್ನಾಗಿದೆ, ನಮ್ಮ ದೊಡ್ಡಣ್ಣಂಗೆ ಹುಡುಗಿ ಹುಡುಕ್ತಾ ಇದ್ದೀವಿ, ನಮ್ಮ ಅಣ್ಣಂಗೂ ಅಕ್ಕನ ಥರ ಒಳ್ಳೆ ಹುಡುಗಿ ಸಿಗಲಿ ಅಂತ ಬೇಡ್ಕೋತೀನಿ, ನಿಮ್ಮ ಥರನೇ ಅವರು ಖುಷಿಯಾಗಿ ಜೀವನ ಮಾಡಬೇಕು ಅಂತಾನೆ ಮಹಿ. ಅಯ್ಯೋ ನೀವು ಅಂದ್ಕೊಂಡ ಹಾಗೆ ನಾವಿಬ್ಬರು ಗಂಡ ಹೆಂಡ್ತಿಯಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತಾನೆ ಭಾಗ್ಯ. ಸಾರಿ, ತಪ್ಪು ತಿಳ್ಕೊಬೇಡಿ ಅಂತಾನೆ ಕಂಟಿ. ನಂತರ ಡ್ರೈವರ್ ಗಾಡಿನ ಸ್ಟಾರ್ಟ್ ಮಾಡ್ತಾನೆ, ಎಲ್ಲರೂ ಗಾಡೀಲಿ ಹತ್ತಿ ಕೂತ್ಕೋತಾರೆ. ಆಗ ಕುಸುಮ ಆ ಹುಡುಗರ ಹತ್ರ, ಅವರಿಬ್ಬರು ಜೋಡಿ ಚೆನ್ನಾಗಿದೆ ಅಂದ್ರಲ್ಲ, ಅದು ನಿಜ ಆಗಲಿ, ತಗೊಳ್ಳಿ ಅಂತ ದುಡ್ಡನ್ನು ಕೊಡ್ತಾರೆ. ನೀವು ಅಂತಾನೆ ಮಹಿ. ನೀನು ಅಕ್ಕ ಅಂತ ಕರೆದಿಯಲ್ಲ, ಅವಳ ಅತ್ತೆ ಅಂದರೆ ಗಂಡನ ಅಮ್ಮ, ತಗೋ ಅಂತ ದುಡ್ಡನ್ನು ಕೊಟ್ಟು ಕುಸುಮ ಗಾಡಿನ ಹತ್ತುತ್ತಾರೆ. ಅಣ್ಣ, ಆ ಅಕ್ಕನ ಗಂಡನ ಅಮ್ಮ ಅಂತೆ, ಇವರಿಬ್ಬರು ಜೋಡಿ ಆಗಲಿ ಅಂತಿದ್ದಾರೆ. ಅಯ್ಯೋ ಏನಣ್ಣ ಇದು ಅಂತಾನೆ ಮಹಿ. ನನಗೂ ಗೊತ್ತಾಗ್ತಿಲ್ಲ ಮಹಿ, ನಡಿ ಹೋಗೋಣ ಅಂತಾನೆ ಕಂಟಿ. ಈಚೆ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಆಗ ಗುಂಡಣ್ಣ, ಇದೇನು ಎಲ್ಲರೂ ಅವ್ರ ಪಾಡಿಗೆ ಅವ್ರು ಕೂತಿದ್ದೀರಾ, ನನಗೆ ಎಂಜಾಯ್ ಮಾಡಬೇಕು, ಬೋರ್ ಆಗ್ತಿದೆ ಅಂತಾನೆ. ಸರಿ ತನ್ಮಯ್, ಇವಾಗ ಏನು ಮಾಡಬೇಕು ಅಂತಾನೆ ಆದಿ. ಅಂಕಲ್ ಸಾಂಗ್ ಹಾಕಿ ಅಂಕಲ್ ಅಂತಾನೆ ಗುಂಡಣ್ಣ. ಯಾವ ಸಾಂಗು ಅಂತಾನೆ ಆದಿ. ಯಾವುದಾದ್ರೂ ಅಂತಾನೆ ಗುಂಡಣ್ಣ. ಡ್ರೈವರ್ ಅಣ್ಣ ಯಾವುದಾದ್ರೂ ಸಾಂಗ್ ಹಾಕಿ ಅಂತಾನೆ ಆದಿ. ಡ್ರೈವರ್ ಸಾಂಗ್ ಹಾಕ್ತಾನೆ. ಗುಂಡಣ್ಣ ತನ್ವಿ ಡ್ಯಾನ್ಸ್ ಮಾಡ್ತಾರೆ. ಕುಸುಮ ಕಣ್ಮುಚ್ಚಿ ಕನಸನ್ನು ಕಾಣ್ತಾರೆ. ಅದರಲ್ಲಿ ಆದಿ ಭಾಗ್ಯ ಒಬ್ರನ್ನೊಬ್ರು ನೋಡಿ ನಗ್ತಾರೆ. ನಂತರ ಇಬ್ಬರು ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತಾರೆ. ಭಾಗ್ಯನ ಹಿಂದೆ ಆದಿ ಬಂದು ಅವಳ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾನೆ. ನಂತರ ಆದಿ ಹೂವನ್ನು ತಂದು ಭಾಗ್ಯಂಗೆ ಮುಡಿಸ್ತಾನೆ. ಆಗ ಗಾಡಿಗೆ ಬ್ರೇಕ್ ಹಾಕ್ತಾನೆ ಡ್ರೈವರ್. ಎಲ್ಲರೂ ಒಂದೇ ಸಲ ಶಾಕ್ನಿಂದ ನೋಡ್ತಾರೆ. ಕನ್ಸೆಲ್ಲ ಹಾಳಾಯಿತು ಡ್ರೈವರ್, ಯಾಕೋ ಹಿಂಗೆ ಓಡಿಸ್ತಿದ್ಯಾ, ಪದೇ ಪದೇ ಬ್ರೇಕ್ ಫೇಲ್ ಮಾಡ್ತೀಯಲ್ಲ ಅಂತಾರೆ ಕುಸುಮ. ಯಾರೋ ಹಿಂಗ್ಸು ರೋಡಲ್ಲಿ ನಿಂತಿದ್ದಾಳೆ, ಗಾಡಿ ಹತ್ರನೇ ಬರ್ತಿದ್ದಾಳೆ ಅಂತಾನೆ ಡ್ರೈವರ್. ಆಗ ಸೌಂದರ್ಯ ಗಾಡಿ ಒಳಗೆ ಬಂದು ಹಾಯ್ ಆದಿ ಅಂತಾಳೆ. ಆದರೆ ಆದಿ ಶಾಕ್ನಿಂದ ಸುಮ್ಮನೆ ಅವಳನ್ನೇ ನೋಡ್ತಾನೆ. ಏನಾದಿ ನೀವು ಹಾಯ್ ಹೇಳಿದ್ರು ಹಾಯ್ ಹೇಳಲ್ಲ ಅಂತಾಳೆ. ಹಾಂ ಹಾಯ್ ಅಂತಾನೆ ಆದಿ. ನೀವಿಲ್ಲಿ ಅಂತಾನೆ ಆದಿ. ನಾವಿವೊಬ್ಳು ಬಂದಿರೋ ವಿಷಯ ಬಿಟ್ಟು ಎಲ್ಲ ಮಾತಾಡ್ತಿದ್ದೀನಿ. ನೀವು ಹೋಗ್ತಿದ್ದೀರಲ್ಲ ಕಾಡು ಹಳ್ಳಿ, ನಮ್ಮನೆ ಇರೋದು ಅಲ್ಲೇ, ಅದಕ್ಕೆ ಹೋಗ್ತಾ ನಿಮ್ಮನ್ನು ಜಾಯ್ನ್ ಆಗೋಣ ಅಂತ ಬಂದೆ ಅಂತಾಳೆ ಸೌಂದರ್ಯ. ಅಲ್ಲ, ಇವಳು ಮನೆ ಅಲ್ಲಿರೋದಾದರೆ ಬಸ್ ಇತ್ತು ತಾನೆ, ಅದರಲ್ಲಿ ಹೋಗ್ಬೋದಿತ್ತು ತಾನೆ, ನಮ್ಮ ಜೊತೆ ಯಾಕೆ ಬರಬೇಕಿತ್ತು ಇವಳು ಅಂತ ಕುಸುಮ ಯೋಚನೆ ಮಾಡ್ತಾರೆ. ಆದಿ, ನಾನು ನಿಮ್ಮ ಜೊತೆ ಬರ್ಬೋದಲ್ವಾ ಆದಿ, ಯಾಕೆ ಏನು ಹೇಳ್ತಿಲ್ಲ ಅಂತಾಳೆ ಸೌಂದರ್ಯ. ಅದು ಅಂತಾನೆ ಆದಿ. ನೀವೇನು ಹೇಳ್ತಿಲ್ಲ ಅಂದರೆ ನಿಮಗೇನು ಅಭ್ಯಂತರ ಇಲ್ಲ ಅನಿಸುತ್ತೆ ಅಲ್ವಾ, ಥ್ಯಾಂಕ್ ಯು ಅಂತ ಆದಿ ಪಕ್ಕ ಬಂದು ಕೂತ್ಕೋತಾಳೆ ಸೌಂದರ್ಯ. ಆಗ ಪೂಜಾ ಎದ್ದು ಬಂದು, ಅಕ್ಕ ಯಾರಿದು ನಿನ್ಗೆ ಗೊತ್ತಾ ಅಂತಾಳೆ. ಅವತ್ತು ನಿಮ್ಮ ಭಾವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಪ್ರಾಬ್ಲಮ್ ಮಾಡಿದ್ರಲ್ಲ, ಇವರೇ ಅವರು ಅಂತಾಳೆ ಭಾಗ್ಯ. ಇವರೇನು ಮಾಡ್ತಿದ್ದಾರೆ ಇಲ್ಲಿ ಅಂತಾಳೆ ಪೂಜಾ. ಇದೊಳ್ಳೆ ಚೆನ್ನಾಗಾಯ್ತಲ್ಲ, ನನಗೇನು ಗೊತ್ತು ಅವ್ರು ಯಾಕೆ ಬಂದರು ಅಂತ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂತಾಳೆ ಭಾಗ್ಯ. ನಂತರ ಪೂಜಾ ಹೋಗಿ ವಾಪಸ್ ಕೂತ್ಕೋತಾಳೆ. ಶ್ರೇಷ್ಠ, ನಿನಗೆ ಅದು ಯಾರು ಅಂತ ಗೊತ್ತಾ ಅಂತಾನೆ ತಾಂಡವ್. ನಾನೇನಾದರೂ ಸೆನ್ಸಪ್ ಮಾಡೋಳ, ಜಗತ್ತಲ್ಲಿರೋದನ್ನೆಲ್ಲ ಗೊತ್ತಿರೋದಕ್ಕೆ ಅಂತಾಳೆ ಶ್ರೇಷ್ಠ. ಟ್ರಿಪ್ ಹಾಳು ಮಾಡೋಕ್ಕೆ ಯಾರನ್ನೋ ಕರೆಸಿದ್ಯಾ ಅಂತ ಡೌಟ್ ನನಗೆ ಅಂತಾನೆ ತಾಂಡವ್ ತುಂಬ ಅತಿಯಾಗಿ ಆಡ್ತಿದ್ಯಾ ಅಂತಾಳೆ ಶ್ರೇಷ್ಠ. ನಾನೇನು ಮಾಡಿದೆ ಶ್ರೇಷ್ಠ ಅಂತಾನೆ ತಾಂಡವ್. ಗೋ ಟು ಹೆಲ್ ಅಂತಾಳೆ
ಶ್ರೇಷ್ಠ. ಆದಿ ಹತ್ರ ಅವಳು ನಗ್ನಗ್ತಾ ಮಾತಾಡ್ತಾ ಇರೋದನ್ನು ನೋಡಿ ಆ ಜಾಗದಲ್ಲಿ ಭಾಗ್ಯ ಕೂತ್ಬೇಕು ಅಂತ ನಾನು ಅಂದ್ಕೊಂಡ್ರೆ ಇವಳು ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರಲ್ಲ ಹಾಗಾಯಿತು ಅಂತ ಕುಸುಮ ಯೋಚನೆ ಮಾಡಿ, ಅಮ್ಮ ನಿನ್ನ ಹೆಸರು ಏನಂದೆ ಅಂತಾರೆ. ಆಂಟಿ ನನ್ನ ಹೆಸರು ಸೌಂದರ್ಯ ಅಂತ ಅಂತಾಳೆ. ನಾವೆಲ್ಲ ಕಾಡಳಿಗೆ ಹೋಗ್ತಿದ್ದೀವಿ, ನಿನ್ಗೆ ಯಾರು ಹೇಳಿದ್ದು ಅಂತಾರೆ ಕುಸುಮ. ಇನ್ಯಾರು? ಆದಿ ಹೇಳಿದ್ದು ಅಂತಾಳೆ ಸೌಂದರ್ಯ. ಹೌದಾ ಅಂತ ಕುಸುಮ ಸನ್ನೆ ಮಾಡ್ತಾರೆ. ಇಲ್ಲ ಅಂತ ಆದಿ ಸನ್ನೆ ಮಾಡ್ತಾನೆ. ಸುಮ್ಮನೆ ಚಮಕ್ ಕೊಟ್ಟೆ, ಕೂಲ್ ಆದಿ, ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಹೋಗ್ತಾ ಯಾರು ಹೇಳಿದ್ದು ಅಂತ ಗೊತ್ತಾಗುತ್ತೆ. ಒಂದು ಫೋನ್ ಬರಬೇಕಾಗಿತ್ತಲ್ವ ನಿಮಗೆ? ಹಾಂ ಬಂತು ನೋಡಿ, ರಿಸೀವ್ ಮಾಡಿ ಮಾತಾಡಿ ಅಂತಾಳೆ ಸೌಂದರ್ಯ. ಆಗ ಆದಿ ಹಲೋ ಅತ್ತೆ ಅಂತಾನೆ. ಹಾಯ್ ಆದಿ, ಹೊರಟ್ರಾ ಅಂತಾರೆ ಮೀನಾಕ್ಷಿ. ಹೊರಟಿದ್ದೀವಿ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಆದಿ. ಇಲ್ಲ ಆದಿ, ಇಲ್ಲಿ ಅಣ್ಣ ಒಬ್ಬನೇ ಇರ್ತಾನಲ್ವಾ, ನಾನು ಬಂದರೆ ಅವನ ನೋಡ್ಕೊಳ್ಳೋರು ಯಾರೂ ಇರಲ್ಲ, ಅದಕ್ಕೆ ಬಂದಿಲ್ಲ. ನಾನು ಫೋನ್ ಮಾಡಿದ ವಿಷಯ ಅಂದರೆ ನಾನೊಬ್ಳು ಹುಡುಗಿನ ಕಳಿಸ್ದೆ, ಬಂದ್ಲಾ ಅಂತಾರೆ ಮೀನಾಕ್ಷಿ. ಅಲ್ಲ ಅತ್ತೆ, ಸೌಂದರ್ಯನ, ಇವಳು ನಿಮಗೆ ಅಂತಾನೆ ಆದಿ. ಅವಳು ನನಗೆ ತುಂಬ ಪರಿಚಯ ಇರೋ ಹುಡುಗಿ, ನಮ್ಮ ಲೇಡೀಸ್ ಕ್ಲಬ್ ಮೆಂಬರ್ ಕೂಡ. ಹೀಗೆ ಮಾತಾಡ್ತಾ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದು. ಹೇಗೂ ನೀವು ಹೋಗ್ತಿದ್ದೀರಲ್ಲ ಅದಕ್ಕೆ ಜೊತೆಗೆ ಹೋಗು ಅಂತ ಕಳಿಸ್ದೆ. ಯಾಕಾದಿ ಒಂಥರ ಇದೆಯಾ, ಏನಾದರೂ ಸಮಸ್ಯೆನಾ? ಅವಳು ಬಂದಿದ್ದು ನಿನಗೆ ಓಕೆ ತಾನೆ ಅಂತಾರೆ ಮೀನಾಕ್ಷಿ. ಹಾಂ ಅತ್ತೆ, ನನಗೇನು ತೊಂದರೆ ಇಲ್ಲ ಅಂತಾನೆ ಆದಿ. ಸರಿ ಆದಿ, ಎಂಜಾಯ್ ದ ಟ್ರಿಪ್, ಬಾಯ್ ಅಂತ ಮೀನಾಕ್ಷಿ ಕಾಲ್ ಕಟ್ ಮಾಡಿ. ಆದಿ, ಈಗ ಅವಳು ನಿನ್ನ ಜೊತೆ ಬರೀ ಟ್ರಿಪ್ಗೆ ಬಂದಿದ್ದಾಳೆ, ಇನ್ನು ಮುಂದೆ ಜೀವನ ಪೂರ್ತಿ ನಿನ್ನ ಜೊತೆ ಇರಬೇಕು, ಅದೇ ನನ್ನ ಗುರಿ ಅಂತಾರೆ ಮೀನಾಕ್ಷಿ. ಛೇ, ಭಾಗ್ಯ ಆದಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಅದು ಕನಸು. ಹಗಲುಗನಸು ನನಸಾಗುತ್ತೆ ಅಂತ ಹೇಳ್ತಾರೆ, ಹಾಗಿದ್ರು ಇದು ನಿಜ ಆಗುತ್ತಾ ಅಂತ ಆಯಿತು. ಹೇಗಾದರೂ ಇವಳನ್ನು ದೂರ ಮಾಡಿ ಭಾಗ್ಯ ಆದಿನ ಜೊತೆಗೆ ಕೂಡಿಸ್ಬೇಕಲ್ಲ ಅಂತ ಕುಸುಮ. ಅಯ್ಯೋ ನನಗೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತಾರೆ. ಏನಾಯಿತು ಅತ್ತೆ ಅಂತಾಳೆ ಭಾಗ್ಯ. ಗೊತ್ತಿಲ್ಲ ಭಾಗ್ಯ, ಯಾಕೋ ಹೊಟ್ಟೆ ತುಂಬ ತುಳಿಸಿದಾಗ್ತಿದೆ, ನನಗೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತಾರೆ ಕುಸುಮ. ಅಯ್ಯೋ ಅತ್ತೆ, ನೀವು ಕಿಟಕಿ ಪಕ್ಕ ಕೂತ್ಕೊಳ್ಳಿ, ನಾನು ಆಚೆ ಕಡೆ ಕೂತ್ಕೊತೀನಿ, ಗಾಳಿ ತಗೊಂಡ್ರೆ ಸರಿ ಹೋಗುತ್ತೆ ಅಂತಾಳೆ ಭಾಗ್ಯ. ಅಯ್ಯೋ ನಾನಲ್ಲಿ ಕೂತ್ಕೊಳ್ಳಲ್ಲ ಅಂತಾರೆ ಕುಸುಮ. ಅಜ್ಜಿ ನನ್ನ ಸೀಟಿಗೆ ಬನ್ನಿ ಅಂತಾನೆ ಗುಂಡಣ್ಣ. ಬೇಡ, ನಾನು ಇಲ್ಲೇ ಎಲ್ಲಾದರೂ ಕೂತ್ಕೋತೀನಿ ಅಂತಾರೆ ಕುಸುಮ. ಗೆಳತಿ ಬೇರೆ ಎಲ್ಲಾದರೂ ಕೂತ್ಕೋತೀರಾ ಅಂದರೆ ಅಂತಾನೆ ಆದಿ. ಫ್ರೆಂಡ್, ನೀನು ಕೂತಿರೋ ಜಾಗ ನಾನು ಅಲ್ಲಿ ಕೂತ್ಕೊಳ್ಳ ಅಂತಾರೆ ಕುಸುಮ. ಹೌದಾ, ಸರಿ ಬನ್ನಿ, ಬಾ ನೀನು ನನ್ನ ಪಕ್ಕ ಕೂತ್ಕೋ ಬಾ ಅಂತ ಸೌಂದರ್ಯನಿಗೆ ಹೇಳ್ತಾರೆ ಕುಸುಮ. ನಂತರ ಆದಿ ಕೂತ್ಕೊಳ್ಳುವಾಗ ಭಾಗ್ಯನ ಮೈ ಮೇಲೆ ಬೀಳ್ತಾನೆ. ಸಾರಿ ಅಂತಾನೆ ಆದಿ. ಆದಿಯ ಭಾಗ್ಯ ಒಟ್ಟಿಗೆ ಕೂತ್ಕೋತಾರೆ. ಆಗ ಸೌಂದರ್ಯ, ಆದಿ ಬನ್ನಿ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳೋಣ, ಭಾಗ್ಯ ನೀವು ಇಲ್ಲಿಗೆ ಬನ್ನಿ ಅಂತಾಳೆ. ನೀನೆಲ್ಲೂ ಹೋಗೋ ಹಾಗಿಲ್ಲ, ನೀನು ಇಷ್ಟು ಮುದ್ದಾಗಿದೆಯಾ, ನೀನು ನನ್ನ ಪಕ್ಕದಲ್ಲೇ ಕೂತ್ಕೋಬೇಕು ಅಂತಾರೆ ಕುಸುಮ. ಆಗ ಆದಿಗೆ ಮಹಿ, ನಿಮ್ಮದು ಅಕ್ಕನ ಜೋಡಿ ತುಂಬ ಚೆನ್ನಾಗಿದೆ ಅಂದಿದ್ದ ಮಾತು ನೆನಪಾಗುತ್ತೆ. ಅಬ್ಬಾ, ನಾನು ಏನು ಪ್ಲ್ಯಾನ್ ಮಾಡಿದ್ನೋ ಅದೇ ಆಯಿತು ಅಂತ ಕುಸುಮ ಯೋಚನೆ ಮಾಡ್ತಾರೆ. ನಂತರ ಕುಸುಮ ಆದಿ ಮುಂದೆ, ಈ ತಾಂಡವ್ ನನ್ನ ಮಗ, ಈ ಶ್ರೇಷ್ಠನೇ ಅವನ ಜೊತೆ ಸೇರಿ ನನ್ನ ಸೊಸೆ ಜೀವನನ ಹಾಳು ಮಾಡಿದ್ದಾರೆ ಅಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.